ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಹಾಕಿದೆ ಸರ್. ನಂಬರ್ 1 ನಂಬರ್ 2 ಆರೋಪಿ ಮಾಡಿದ್ದಾರೆ ಸರ್. ಸೋನಿಯಾ ಗಾಂಧಿ ಅವರು ಬಿಜೆಪಿಯವರು, ಪ್ರಧಾನಮಂತ್ರಿ ಮೋದಿಯವರು, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನ ಹೇಗಾದರೂ ಮಾಡಿ ಇದನ್ನ ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ವಿಷಯ ಆ ಪತ್ರಿಕೆ ಇವತ್ತೊಂದಲ್ಲ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ 10 ವರ್ಷದಿಂದ ಏನ್ ಮಾಡ್ತಾ ಇದ್ವಿ. ಯಾವತ್ತು ಯಾವ್ಯಾವ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ತೆಗಿತಾರೆ. ರಾಜಕೀಯ ದುರುದ್ದೇಶ ಇದೆ. ಇದರಿಂದ ನಾವಿದನ್ನು ಖಂಡಿಸ್ತೀವಿ. ಕೋರ್ಟ್ ಇದೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೀವಿ, ಅದನ್ನು ನಾವು ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ. ಇಂಥ ರಾಜಕೀಯ ಮಾಡಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾರ್ಟಿನ ಅವರೇನು ಮಾಡೋಕ್ಕಾಗೋದಿಲ್ಲ. ಅದು ಇತಿಹಾಸ ಇರುವಂಥ ಪಕ್ಷ, ಇದರ ಶಕ್ತಿ ಇದಕ್ಕಿದ್ದೇ ಇರ್ತದೆ. ಇವರು ಈ ರೀತಿ ಮಾಡಿದಷ್ಟು ಇನ್ನೂ ಕಾಂಗ್ರೆಸ್ ಬಲಿಷ್ಠವಾಗ್ತದೆ. ಇಡಿ ಐಟಿ ಸಿಬಿಐ ದುರ್ಬಳಕೆ ಮಾಡ್ಕೋತಾ ಇದೆಯಾ? ಪೂರಾ ದುರ್ಬಳಕೆ ಮಾಡಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಎಲ್ಲ, ಯಾರ್ಯಾರು ಅವ್ರ ಪಕ್ಷಕ್ಕೆ ಸೇರ್ಬೇಕು ಅಂತ ಕೇಳ್ತಾರೆ, ಸೇರಿದ್ರೆ ಅವ್ರ ಮೇಲೆ ಇಡಿ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಮತ್ತು ಯಾರು ಹಣವಂತಿರ್ತಾರೆ, ಇವರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದ್ರೆ ಅದರ ಮೇಲೆ ಇಡಿ ಮಾಡ್ತಾರೆ. ರಾಜಕೀಯವಾಗಿ ಅವರು ಯಾರು ಸೇರಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾರೆ, ಅವ್ರು ಬರೋದಿಲ್ಲ ಅಂದ್ರೆ ಅವ್ರ ಮೇಲೆ ಮಾಡ್ತಾರೆ. ಈಗ ಇಡೀ ವಾತಾವರಣ ಭಯಭೀತನಾಗಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದರಿಂದ ನಾನು ಪೂರ್ತಿ ಖಂಡಿಸ್ತೀನಿ. ಕೋರ್ಟ್ ಇದೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ನಾವು. ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡಿದರೆ ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ವ್ಯಕ್ತಿಗತ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನ ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರನ ಅದು ಇನ್ನಷ್ಟು ಬಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅವ್ರು ಮಾಡಿರೋ ಕೆಲಸದಲ್ಲಿ ಇನ್ನಷ್ಟು ಬಲವಾಗ್ತದೆ. ಅವ್ರನ್ನೇನು ಮಾಡಕ್ಕಾಗೋದಿಲ್ಲ. ಅವ್ರೇನು ಇದರಲ್ಲಿ ತಪ್ಪಿತಸ್ಥರಲ್ಲ. ಸರ್, ಈಗ ರಾಜಣ್ಣ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಯಕತ್ವ ಬದಲಾವಣೆ ಆದ್ರೆ ಪರಮೇಶ್ವರ್ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ರಾಜಣ್ಣವ್ರ ಸ್ಟೇಟ್ಮೆಂಟ್ ಇಲ್ಲಿಗೆಲ್ಲ ಉತ್ತರ ಕೊಡಕ್ ನಾನ್ ತಯಾರಿಲ್ಲ. ಅಲ್ಲ, ನಿಮ್ಮ ಸಿಎಂ ರೇಸ್ ಅಲ್ಲಿ ನೀವು ಕೂಡ ಸಿಎಂ ರೇಸ್ ಅಲ್ಲಿ ಇದೀರಿ ಸರ್. ನಿಮ್ಮ ಒಂದು ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಮುನಿಯಪ್ಪ ಅವರಿಗೆ ಎಡಗೈ ಸಮುದಾಯಕ್ಕೆ ಸಿಗಬೇಕು ಅಂತ. ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರೇ ಮುಂದುವರಿಯುತ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.